ಅಲ್ಲಿ ಬಂಜಿ ಜಂಪಿಂಗ್ ಜಿಪ್ಲೈನ್ ಬಂಜಿ ಜಂಪಿಂಗ್ ಉಂಟು ನೋಡಲ್ಲಿ ನೋಡಲ್ಲಿ ಬಂಜಿ ಜಂಪಿಂಗ್ ಜಿಪ್ಲೈನ್ ಓಕೆ ಬಟ್ ಅದ್ರಲ್ಲಿ ನಿಂತ್ಕೊಂಡು ನೋಡಲ್ಲಿ ಅಲ್ಲಿ ಜಾಲಿ ತರ ಹಾಕಿದ್ದಾರೆ ನೋಡು ಬಂಜಿ ಜಂಪಿಂಗ್ ಇದೆ ಅಲ್ಲಿ ಅಷ್ಟು ಡೆತ್ ಇರಲ್ಲ ಅದ್ರ ಬೇಡ ನಾವು ಆಡಲ್ಲ ನಮಗೆ ತುಂಬಾ ಮೀಟರ್ ಇಲ್ಲ ಅಷ್ಟೊಂದು ಮೀಟರ್ ಇಲ್ಲ ಸ್ವಲ್ಪ ಐತೆ ಅದು ನಮ್ಮ ಡ್ರೈವರು ಆಗ್ಲೇ ತೋರಿಸಿದ್ದಾರೆ ಮೀಟರ್ ಹಂಗೆ ಮಾಡ್ಕೋಬೇಕಂತ ಮೀಟರ್ ಇರೋ ಡ್ರೈವರ್ ನಮ್ಮ ಹತ್ರ ಇರೋದು ಒಳಗೆ ಅಷ್ಟೇ ಉಲ್ಟಾ ಆದ್ರೆ ಕಾಲು ನೋವಲ್ಲ ಹೌದಾ ಉಲ್ಟಾವ ಒಳಗಿನಷ್ಟು ಇರಲಿಲ್ಲ 10 ರೂಪಾಯಿ ಕೊಟ್ಟು ಟೀ ಕೊಡ್ದಂಗೆ ಆಯ್ತು ಅಷ್ಟೇ ಮತ್ತೇನಿಲ್ಲ ನೋಡ್ಕೊಂಡು ಬಂದ್ವಿ ಅಷ್ಟೇ ಹೊರಗೆ ಕುಡಿಬೋದಾಗಿತ್ತು ಒಳಗಡೆ AC ರೂಮಲ್ಲಿ ಕುಡಿದು ಬಂದ್ವಿ ಅಷ್ಟೇ ಮತ್ತೇನಿಲ್ಲ ಜಸ್ಟ್ ನಾರ್ಮಲ್ ಅಂದ್ರೆ ಈ ಮಾರ್ಟ್ ಎಲ್ಲ ಇರುತ್ತಲ್ಲ ಆ ಥರ ಇದೆ ಅಷ್ಟೇ ಮತ್ತೇನಿಲ್ಲ ಸಿಗ್ಲಿ ಹೊರಡಿ ಫ್ರೆಶ್ ಅಪ್ ಹಾಕಿಲ್ಲ ರೂಮ್ ಎಲ್ಲ ಬುಕ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ನೆಕ್ಸ್ಟ್ ಅಲ್ಲಿ ಯಾವ ಲೊಕೇಶನ್ ಅಂತ ನೋಡ್ಬೇಕು ಅಲ್ಲಿ ತನಕ ಮತ್ತೆ ಲಾಂಗ್ ಆಲ್ರೆಡಿ ಲೆಂತ್ ಆಗಿದೆ ಇದನ್ನ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಎಷ್ಟು ಪಾರ್ಟ್ ಇದೆ ಅಷ್ಟು ಪಾರ್ಟ್ ಮಾಡಕ್ಕೆ ಒಂದ್ಸಲ ಲೆಂತ್ ಮಾಡಕ್ಕಲ್ಲ ಮತ್ತೆ ನಿಮಗೂ ನೋಡ್ಲಿಕ್ಕೆ ಬೇಜಾರು ಬರುತ್ತಲ್ಲ ಅದ್ರ ಸಲುವಾಗಿ ನೋಡಿ ಸ್ಟೇಟಿನ್ ಆಗಿರಿ ಗಾಯಸ್ ಎಂತ ಮಜಾ ಅಂದ್ರೆ ನಮ್ಮ ಕಾರಲ್ಲಿ ಹಾರ್ನ್ ಇಲ್ಲ ಹಾರ್ನ್ ನೋಡಿ ಹಾಕ್ ಮಗ ಹಾರ್ನ್ ಹಾಕ ಹಾ ಇದು ಹಾರ್ನ್ ಹಾರ್ನ್ ಇಲ್ಲ ಇದು ಬಾರಿ ಇಲ್ಲ ಇಲ್ಲ ಗೈಸ್ ಈಗ ಇಲ್ಲೇ ರೂಮಿಗೆ ಬಂದ್ವಿ ರೂಮಲ್ಲಿ ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಮೊಬೈಲ್ ಅಂತೂ ಚಾರ್ಜ್ ಇಲ್ಲ ಮೊಬೈಲ್ ಫುಲ್ ಚಾರ್ಜ್ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ರೂಮ್ ಟು ಮೇ ಏನು ಮಾಡೋಂತಾರೆ ರೂಮ್ ಜಾಸ್ತಿ ಏನಿಲ್ಲ ನಾರ್ಮಲ್ ನಮ್ಮ ರೇಂಜಿಗೆ ಉಂಟು ಅಷ್ಟು ಜಾಸ್ತಿ ಏನಿಲ್ಲ ಅಡ್ಡಿಲ್ಲ ಟೈಲ್ಸ್ ಮತ್ತೆ ಹೆವಿ ಕೊಟ್ಟಿದ್ಯಪ್ಪ ಹೆವಿ ಗೈಸ್ ಫ್ರೆಶ್ ಅಪ್ ಆಗಿ ಸ್ನಾನ ಏನೇ ಮಾಡಿ ಮತ್ತೆ ಸಿಗ್ತೀನಿ ರೆಡಿಯಾಗಿ ಮತ್ತೆ ಪದೇ ಬ್ಲಾಗ್ ಮಾಡ್ಲಿಕ್ಕೆ ಹೋಗಲ್ಲ ಮತ್ತೆ ಬ್ಲಾಗ್ ಲೆಂತ್ ಆಗಿದೆ ಅಂದ್ರೆ ಬೇರೆ ಚಾರ್ಜ್ ಇಲ್ಲ ಎಲ್ಲ ಸಿಗ್ತೀನಿ ಇಲ್ಲಿ ನಮ್ಮ ರೂಮಿಂದ ನಿಮ್ಗೆ ಲಾಸ್ಟಿಗೆ ರೂಮ್ ಕೊಡ್ತೀನಿ ಯಾಕಂದ್ರೆ ಎಲ್ಲ ಹುಡುಗರು ಮಲ್ಕೊಂಡಿದ್ದಾರೆ ಅದಕ್ಕೆ ಲಾಸ್ಟಿಗೆ ರೂಮ್ ಕೊಟ್ಟು ಮುಗಿಸ್ತೀನಿ ಇಲ್ಲಿ ನಮ್ಮ ರೂಮಿಂದ ಒಂದು ವ್ಯೂ ಇದೆ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ತೋರಿಸ್ತೀನಿ ನೋಡಿ ಫುಲ್ ಮಸ್ತ್ ರೆಡಿ ಆಗಿ ಮತ್ತೊಂದು ಮತ್ತೆ ರೆಡಿ ಆಗಿ ನಿದ್ದೆ ಆಗಿ ಹೊಂಟಿದ್ದೀನಿ ಹಿಂಗೆ ಫುಲ್ ರೆಡಿ ಆಗಾಯ್ತು ರೂಮ್ ಡೋರ್ ಕೊಡ್ತೀನಿ ನೋಡಿ ಇಲ್ಲಿ ನಾನು ಎಷ್ಟೇ ಮತ್ತೇನಿಲ್ಲ ಇಷ್ಟಿತ್ತು ಬಿಟ್ರೆಲ್ಲ ಒಂದು ವ್ಯೂ ಅಷ್ಟೇ ಈಗ ಬರ್ತೀವಿ ನೋಡಿ ಟೈಮ್ ಆಯ್ತು ಹೋದ್ರೆ ನಾವು ಅಷ್ಟೇ ಈಗೆಲ್ಲ ಕಾರಲ್ಲಿ ಹೊಂಟಿದ್ದೀವಿ ಮಗ ನೆಕ್ಸ್ಟ್ ಎಲ್ಲಿ ಹೋಗೋದೆ ಬೋಟಿಂಗ್ ಹೋಗೋದು ಈಗ ಹೋಗ್ಬೇಕಂತ ಇತ್ತು ಅದು ಸ್ಕಿಪ್ ಮಾಡಿ ಅಲ್ಲೇನು ಹೂವು ಫ್ಲವರ್ಸ್ ಅಷ್ಟೇ ಫ್ಲವರ್ಸ್ ನಮ್ದಲ್ಲ ಅದಕ್ಕೆ ಬೋಟಿಂಗ್ ಹೋಗೋದು ಬೋಟಿಂಗ್ ಮಸ್ತ್ ಸ್ವಲ್ಪ ಮಾಡಿ ಟ್ರಾಫಿಕ್ ಬೇಡ ಅಂತ ಊಟಿಗೆ ಬಂದರೆ ಊಟಿಯಲ್ಲೂ ಅದೇ ಹಣೆವಾರ ಎಲ್ಲೂ ಟ್ರಾಫಿಕ್ ಅಲ್ಲಿ ಮುಂದೆ ಅದೇ ಹಣೆವಾರ ಎಲ್ಲ ಬಂದಿದ್ದೀವಿ ಊಟ ಮಾಡೋದು ಆಟಾಡೋದು ಫಸ್ಟ್ ಊಟ ಬೆಳಗ್ಗೆ ತಿಂಡಿ ಸ್ಕಿಪ್ ಆಗೋದು ಅದಕ್ಕೆ ಟಿಫಿನ್ ಸ್ಕಿಪ್ ಆಗದೆ ಊಟ ಮಾಡೋದು ಮಸ್ತ್ ಊಟ ಮಾಡಿ ಮುಂದಿನ ಕಾರ್ಯಕ್ರಮ ಏನಂತ ನೋಡೋದು ಊಟ ಮಾಡ್ಲಿಕ್ಕೆ ಬಂದಿದ್ದೀವಿ ನೋಡ್ಬೇಕು ಏನು ಆರ್ಡರ್ ಮಾಡೋದು ಕಾಯಿಸಲ್ಲಿ ಒಂದು ಕಡೆ ಊಟ ಮಾಡ್ತೀವಿ ಒಂದು ಅರ್ತಿಲ್ಲ ವೇಸ್ಟ್ ಊಟ ಏನೋ ಚಲೋ ಇಲ್ಲ ಬಿರಿಯಾನಿ ತಿಂದು 210 ಬಿರಿಯಾನಿ ಏನು ಮಾಡ್ತೀವಿ ವೇಸ್ಟ್ ಆಫ್ ನಮ್ಮ ಕರ್ನಾಟಕ ಊಟನೇ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಸೆಟ್ಟು ಆಗಲ್ಲ ಮತ್ತೆ ಚೆನ್ನಾಗೂ ಇರಲ್ಲ ಎಲ್ಲ ಕಮ್ಮಿ ಕೊಡ್ತಾರೆ ಕ್ವಾಂಟಿಟಿ ಮತ್ತೆ ಕೊಡೋ ದುಡ್ಡಿಗೆ ಹೊರ್ತು ಅಲ್ಲ ಟೇಸ್ಟ್ ಅಂತ ಕೇಳೋದೇ ಬೇಡ ಬೇರೆ ನಮ್ಮ ಶಶಾಂಕ್ ವೆಜ್ ಅವನಿಗೆ ನಾನ್ ವೆಜ್ ತಿನ್ನಲ್ಲ ವೆಜ್ ಎಲ್ಲೂ ಇಲ್ಲ ನಾವು ಒಬ್ಬ ಸಪ್ರೇಟ್ ಈಗೆಲ್ಲೂ ಹೋದವ ಈಗ ಬರೋಕತ್ತಾನೆ ಅವನಿಗೆ ವೇಟ್ ಅವನಿಗೆ ಒಂದು ಅರ್ಧ ಗಂಟೆ ವೇಟ್ ಮಾಡಿದ್ವಿ ಈಗ ಇಲ್ಲಿ ಬೋಟಿಂಗ್ ಏನು ತಿಂದು ಲೆಮನ್ ರೈಸ್ ಚಲೋ ಐತಾ ನಮ್ದು ಒಂಚೂರು ಬರ್ತಿಲ್ಲ ನಾವು ಕೊಟ್ಟು ದುಡ್ಡು ಒಂಚೂರು ಬರ್ತಿಲ್ಲ ನಮ್ಮ 210 ಬಿರಿಯಾನಿ ತಿಂದ್ರೆ ಏನು ಬರ್ತಿಲ್ಲ ಮಗ ನಮ್ಮ ಕಡೆ 120 ಕೊಟ್ಟು ಬಿರಿಯಾನಿ ತಿಂದ್ರೆ ನೆಕ್ಸ್ಟ್ ಲೆವೆಲ್ ಇತ್ತು ಐದು ಜನರಿಗೆ 600 ರೂಪಾಯಿ ಬೋಟು ಬರ್ತಿಲ್ಲ ಅದು ಅರ್ಧ ಗಂಟೆ ಅಂತ ನಾವಿರೋದು 7 ಜನ ಸ್ಕೂಟಿ ಮಾತ್ರ ಹೆವಿ ಎಕ್ಸ್ಪೆನ್ಸಿವ್ ಅಪ್ಪ 5 ಜನರಿಗೆ 600 ರೂಪಾಯಿ ಅಂತ ಬೋಟಿಂಗ್ ಇದಷ್ಟು ಬೋಟಿಗೆ 500 ರೂಪಾಯಿ ಅಂತ ಅದು ಬೇರೆ ಮತ್ತೆ ಎಂಟ್ರಿ 25 ರೂಪೀಸ್ ಪರ್ ಹೆಡ್ಡಿಗೆ ಇಲ್ಲಿ ಬಂದ್ರೆ 5 ಜನರಿಗೆ 600 ರೂಪಾಯಿ ಅಂತ ಅದು ಅರ್ಧ ಗಂಟೆ ಮತ್ತೆ ಏನಿಲ್ಲ ಊಟಿ ಅಂತ ಬಂದ್ರೆ ಬೋಟಿ ತೆಗಿತವ್ರೆ ಏನಂತ ಮಗ ಅಲ್ಲ ಊಟಿ ಅಂತ ಬಂದ್ರೆ ಬೋಟಿ ತೆಗಿತವ್ರೆ
ಅದಕ್ಕೆ ದುಡ್ಡದ್ ಎಲ್ಲೆಲ್ಲಿ ಹೊಡೆದು ಮಾಡ್ತಾರೋ ಗೊತ್ತಿಲ್ಲ. ನೀವು ಬೈಬೇಡ ಅಂತ ಮತ್ತೆ ಬೈತಾನೆ ಮತ್ತೆ ಬೀ ಬರ್ಬೇಕಲ್ಲ ನೀವು. ಏನ್ ಮಗ ಇಲ್ಲಿಂದ ಅಲ್ಲಿ ಗಂಟೆ ಅದು ನಾವೇ ತಂದ್ಕೊಂಡು ಹೋಗ್ಬೇಕು, ಪೆಟ್ರೋಲ್ ಹಾಕೊಂಡ್ ಕೊಡಲ್ಲ. ನಾವೇ ತಳ್ಕೊಂಡು ಹೋಗೋದು. ಕೊಡ್ತಾರೆ ಓಡಿಸ್ಕೊಂಡು ಬಂದಂಗೆ. ಏನೇನಪ್ಪ ಏ ಲಾಸಪ್ಪ, ಬರ್ತಿಲ್ಲ ವೆಸ್ಟ್. ಆದ್ರೆ ಪ್ಲೇಸ್ ಮಾತ್ರ ಭಾರಿ ಬರು ಚೆನ್ನಾಗೈತೆ, ನೋಡಕ್ಕಷ್ಟೇ ಕಾಸು. ನೋಡ್ಲಿಕ್ಕೆ ಇಲ್ಲೇನೆ ನಾವು ಬೆಂಗಳೂರಿಂದ ಊಟಿಗೆ ಬರ್ತೀವಲ್ಲ, ಆ ರೋಡ್ ನೆಕ್ಸ್ಟ್ ಲೆವೆಲ್, ಆ ರೋಡಿಗೆ ದುಡ್ಡು ಕೊಡೋದು ಅಷ್ಟೇ. ಇಲ್ಲಿ ಬಂದು ನೀ ಇದೆಲ್ಲ ಅಂದ್ರೆ ಮಾಡ್ತೀಯ ಅಂದ್ರೆ ಆಕ್ಟಿವಿಟೀಸ್ ಎಲ್ಲ ಮಾಡ್ತೀರ ಅಂದ್ರೆ ಏನೂ ಬರ್ತಿಲ್ಲ. ಅವ್ನು ನೋಡ್ರೆ ಒಳ್ಳೆ ಎತ್ತಿನ ಕಡೆಗೆ ಹೋಗ್ತಾನಪ್ಪ, ಸ್ಪೀಡ್ ಇಲ್ಲ ಏನಿಲ್ಲ. ನುಗ್ಲಿ ಬನಾನ ತರ ಟೈಪು, ಇಲ್ಲಿ ನುಗ್ಸ್ಕೊಳಕ್ ಹೊಡಿತಾನೆ ಮುಂದೆ ಹೋಗ್ತಿಲ್ಲ. ಹುಡುಗಿ ಸತ್ತೋಯ್ತರ್ಲೇ ತುಂಡು ಅಪ್ಪ ಹುಡುಗಿ ಮಗ ಹಿಡ್ಕೊಂಡು ಏನಪ್ಪ ಏನ್ ಡೆಡಿಕೇಶನ್ ಗುರು ಇದು. ಇಲ್ಲಿ ನೋಡೋಣ ನೆಕ್ಸ್ಟ್ ಏನ್ ಮಾಡೋದು. ಏನು ಮಾಡಕ್ಕಾಗಲ್ಲ. ಈಗ ಗಾಡಿ ಎತ್ತಿ ಬೇರೆ ಕಡೆ ಬೇರೆ ಟ್ರಿಪ್ಪಿಗೆ ಹೋಗೋಣ ಅಷ್ಟೇ. ಪ್ಲೇಸ್ ಹೋಗೋಣ. ಇಲ್ಲ ಅಂತೂ 25 ರೂಪೀಸ್ ಕೊಟ್ಟಿದ್ದೇನೋ ಬರ್ತಿಲ್ಲ. ನೆಕ್ಸ್ಟ್ ಎಲ್ಲಿ ಪೈಂಟ್, ನೆಕ್ಸ್ಟ್ ಪೈಂಟ್ರಿ ಹೋಗಿ ಇಲ್ಲಿಗೆ ಊಟಿ ಟ್ರಿಪ್ ನೋಡೋದು. ಮತ್ತೇನಿಲ್ಲ ತೋರಿಸ್ತೀನಿ ಈಗ ಸ್ಟೇಟಿನ ಆಗಿದೆ. ಬಿಡ್ರಪ್ಪ, ಜಿಂಕ ಅಲ್ಲ ಇದು, ಕುರಿ 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 ಕುರಿ. ಶೂಟಿಂಗ್ ಪಾಯಿಂಟ್ ಇದೆ ಇಲ್ಲಿ, ಬಟ್ ಗ್ರೀನ್ ಇಲ್ಲ, ಗ್ರೀನ್ ಹೋಗ್ಬೋದಾಗಿತ್ತು. ಮತ್ತೆ ಎಂಟ್ರಿ ಫೀಸ್ ಜಾಸ್ತಿ ಎಲ್ಲ ನೋಡೋಣ. ಆ ಕಡೆ ವ್ಯೂ ಮಸ್ತ್ ಇರೋದು ಅನ್ಸಲ್ಲ, ಇದು ಆ ಕಡೆ ವ್ಯೂ ಮಸ್ತ್ ಇದೆ ಅನ್ಸುತ್ತೆ. ಇದು ಕೊಡ್ಸ್ತಿ ಬಾರ ನಿಂಗಲ್ಲಿ ಎಂಟ್ರಿ ಫೀ ಉಂಟಾ ಇದಕ್ಕೆ? ಅಲ್ಲೇ ಇಲ್ವಾ? ಅಲ್ಲಿ ನೋಡಲಿ ಚೆಕ್ ಪೋಸ್ಟ್ ನಂಗೆ ಅಲ್ಲೇ ಇತ್ತು. ಇವ್ರು ಎಲ್ಲದಕ್ಕೂ ಎಂಟ್ರಿ ಫೀಸ್ ಇಟ್ಟವ್ರು. ಹೌದಪ್ಪ ಎಲ್ಲದಕ್ಕೆ ಎಂಟ್ರಿ ಫೀಸ್ ಇರೋ. ಎಂಟ್ರಿ ಫೀಸ್ ಬನ್ನಿ ಈಗ ಪೇಂಟ್ ಹತ್ರ ಬಂದೇನೆ. ನೋಡಿ ಗಾಯ್ಸ್, ಎಲ್ಲರೂ ಒಟ್ಟಿಗೆ ಬಂದಿದೆ, ಬರ್ಬೇಕಂತ ಎಲ್ಲರೂ ಒಟ್ಟಿಗೆ ಬಂದಿದ್ದೆ. ಈ ನನ್ನ ಮಗ ಬರಲ್ಲ ಅಂತಾನೆ ಎಲ್ಲ. ಹೌದು, ಬರೀ ಎಲ್ಲಿ ಹೋದ್ರು ಬರಲ್ಲ. ಮತ್ತೆ ಊಟಿ ಹೋಗೋಣ ಅಂತ ಎಕ್ಸೈಟ್ಮೆಂಟ್ ಇವನಿಗೆ ಇತ್ತು. ಈಗ ನೋಡ್ರೆ ಬರಲ್ಲ. ಕಾರ್ ಬಂದಿಲ್ಲ ಅಂತ ಗಂಟೆಗಸಲ್ಲಿ ಫೋನ್ ಹೊಡಿತಿದ್ದ. ಅಪ್ಪ ನಿನ್ನೆ ನಮ್ ಕಾರ್ ಡೀಲ್ ಆಗಿದ್ದಕ್ಕೆ ಅಪ್ಪ ಜೀವ ತಿಂದಪ್ಪ ಹೋಗಿ. ಈಗ ನೋಡ್ರಿ ಅಲ್ಲಿ ಬಾಣ ಬರಲ್ಲ. ಒಟ್ಟು ನಡೆ ಅಂದ್ರೆ ಅಳ್ಸಿಯಪ್ಪ ಅವಂಗೆ. ಏನ್ ಮಾಡ್ತಾನೋ ಏನೋ. ತಗ ಹೋಗ್ಲಿ ಗೈಸ್. ನೆಕ್ಸ್ಟ್ ಲೆವೆಲ್ ಇದೆ ಟ್ರೀ ಮಾತ್ರ ನೋಡ್ರಿ ಹೆಂಗಿದೆ. ಮಸ್ತ್ ವೆದರ್ ಮಾತ್ರ ಮಸ್ತ್ ಕೂಲ್ ಮಸ್ತ್ ಇದೆ. ಇಲ್ಲೊಂದು ವ್ಯೂ ಪಾಯಿಂಟ್ ಉಂಟು, ಬನ್ನಿ ತೋರಿಸ್ತೀನಿ. ಮಸ್ತ್ ವ್ಯೂ ಪಾಯಿಂಟ್, ಫೋಟೋ ಶೂಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಜಾಗ. ಬನ್ನಿ ವ್ಯೂ ತೋರಿಸ್ತೀನಿ ನಿಮ್ಗೆಲ್ಲ. ಮಸ್ತ್ ಇದೆ ಹಿಂಗೆ. ಇಷ್ಟು ಮಾತ್ರ ಮಳೆ ಬರೋ ಕ್ಲೈಮೇಟ್ ಇದೆ, ಹೆವಿ ಮಾತ್ರ. ಇಷ್ಟು ಲೆವೆಲ್ ಇದೆ, ಸ್ವಲ್ಪ ದೂರ ಇದೆ. ಹೆವಿ ಮಳೆ ಬರ್ತದೆ ಕ್ಲೈಮೇಟ್ ಮಾತ್ರ ನೋಡಿ. ಲುಕ್ ಎಟ್ ದಿ ವ್ಯೂ. ಹೊಡ್ರಿ ಚಪ್ಪಾಳೆ. ಗೈಸ್ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ ಆಲ್ಮೋಸ್ಟ್ ನೋಡಾಯ್ತು. ಮಸ್ತ್ ಇತ್ತು ಪ್ಲೇಸ್ ಮಾತ್ರ. ಈಗ ಏನಿದ್ರು ಮೈಸೂರು ಹೋಗೋದು ನೋಡಿ. ಚಾಮುಂಡಿ ಬೆಟ್ಟದ ಸಿಗ್ತೀವಿ. ಮಿಡ್ಲ್ ಮಸ್ತ್ ವ್ಯೂ ಸಿಕ್ತಾರೆ ಹಾಕ್ತೀನಿ. ನೋಡೋಣ ಚಾಮುಂಡಿ ಅರಮನೆ ಹತ್ರ ಹೋಗುವಂತ ಮಾಡಿದೀವಿ, ನೋಡೋಣ ಏನಾಗುತ್ತೆ ಅಂತ. ಗಾಯ್ಸ್ ಎಂತ ಪ್ಲೇಸ್, ವಾಹ್. ಗೊತ್ತಾ ಮರ ಎಲ್ಲ ಸ್ಟ್ರೀಟ್ ಅಂದ್ರೆ ಮಗ ಹೆಂಗೆ ಇತ್ಲಿ ಪ್ಲೇಸ್ ಇದೆ. ಹೆಂಗಾರ ನಾ ವಿಡಿಯೋ ಮಾಡೀನಿ. ಅದಕ್ಕೆ ಹೇಳಿದ್ದೆ, ಮಸ್ತ್ ಪ್ಲೇಸ್. ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಮಾತ್ರ ಗಾಯ್ಸ್. ಟೈರ್ ಅಲ್ಲಿ ಫುಲ್ ಹೋಗ್ಯ ಹೀಟ್ ಅಷ್ಟು. ಅಪ್ಪ ಟೈರ್ ಹೊಸ್ತಾನೆ. ಟೈರ್ ಹೋಗಿ ನೋಡಿ ಆ ಥರ.
ವಯಸ್ಸೆಲ್ಲ ಇಲ್ಲಿ ನಿಂತ್ಕೊಂಡ್ವಿ. ಮರ ಹೆಂಗಿದೆ ಅಂತ ನೋಡ್ತಾ ಇದ್ವಿ. ಮಗ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೇಳಲೆ. ಚೆನ್ನಾಗಿತ್ತಪ್ಪ, ಮಸ್ತ್ ಮೆಮೊರೇಬಲ್. ನಿಂದ ನಿಂದು ಮಗ ಹಾ ಏನೇ ಓಕೆ 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 ಚಲೋ ಇರಲಿಲ್ಲ. ನಿಂದ ಮಗ ಚೆನ್ನಾಗಿತ್ತು ಮಗ, ಚೆನ್ನಾಗಿತ್ತು. ನಿಂದ ಮಗ 2 times ವಿಸಿಟಿಂಗ್ ನೆಕ್ಸ್ಟ್ ಲೆವೆಲ್. ಆದ್ರೆ ಒಂದು ಡ್ರೈವಿಂಗ್ ಫುಲ್ ಫೇಸ್ ಕೊಡ್ತಾನೆ ಅಲ್ಲೇ. ಅವನು ಮಾರೆ ಫುಲ್ ಹೆವಿ ಡ್ರೈವರ್. ಡ್ರೈವಿಂಗ್ ಕ್ರೇಜ್ ಓಕೆ ಓಕೆ ಅಂತಲ್ಲ ಊಟಿನ ಯಪ್ಪ. ಮತ್ತೆ ಕುಣಿತ ಯಾವ ತರ ಹೂ 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 ಅಂತ ಜ್ಯೂಸಲ್ಲಿ ಇದೆಯಲ್ಲ ಮತ್ತೆ ಫೋಟೋ ಸರಿ ಬರಲ್ಲ. ಕುಣಿತ್ಯಾ ಹಾ ಓಕೆ. ಗೈಸ್ ಬನ್ನಿ ಹೋಗೋಣ. ಇಲ್ಲಿ ಒಂದು ಅರ್ಧ ಗಂಟೆ ಮಸ್ತ್ ಟೈಮ್ ಪಾಸ್ ಮಾಡಿ ಎಲ್ಲ ಎಂಜಾಯ್ ಮಾಡಿ ಹೋಗೋದು. ಹಿಂಗೆ ಮತ್ತೆ ಸ್ವಲ್ಪ ಸಿಕ್ಕರೆ ಮರ ಸ್ಟಾಪ್ ಹಾಕಿ ಮತ್ತೆ ನೋಡೋದು ಏನಂತ. ಆದ್ರೂ ಮಸ್ತ್ ಆಯ್ತು ಒಂದ್ಸಲ, ಮಸ್ತ್ ಮಾತಾಗಿ ಮತ್ತೆ ಎಂಜಾಯ್ ಎಲ್ಲ ಆಯ್ತು. ಗಾಯ್ಸ್ ಜಸ್ಟ್ ಮಧುಮಲೆ ಫಾರೆಸ್ಟ್ ರೀಚ್ ಆಗಿದ್ದೀವಿ. ಬಿಡು ಮಳೆ. ಒಳ್ಳೆ ಮಳೆ ಬರುತ್ತೆ ಈಗ, ಮಸ್ತ್ ಫೀಲ್. ಆ ಕಡೆ ಎಲ್ಲ ಫುಲ್ ಮೋಡ ನೋಡಿ. ಜಸ್ಟ್ ಟೈಮ್ 5:15 ಅಷ್ಟೇ. ಆನೆ ಫೈನಲ್ ಆನೆ 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 ಗಾಯ್ಸ್ ನೆಕ್ಸ್ಟ್ ಲೆವೆಲ್ ಮಳೆ. ರೋಡೇ ಕಾಣುತ್ತಿಲ್ಲ ನೋಡಿ. ಫಾಗ್ ಮಳೆ ಸಿಕ್ಕಾಬಿಡಿ. ಫಾಗ್ ಮಳೆ ಯಾರ ಮರೆ ನೋಡ್ರಿ ಎಷ್ಟು ಸಿಕ್ಕಾಪಟ್ಟಿ ಮಳೆ ಮಾತ್ರ. ರೋಡ್ ಕಾಣ್ತಿಲ್ಲ. ವಾ ಮೂಮೆಂಟ್ ರೋಡೇ ಕಾಣ್ತಿಲ್ಲ. ರೋಡ್ ಕಾಣ್ತಿಲ್ಲ. ಯಾವ ತರ ಮಳೆ ಹೇಳಿ. ಮಳೆ ಬಗ್ಗೆ ಮಳೆ ಮೇಲಿಂದ ಬರ್ತಿದೆ, ಮೇಲಿಂದಾನೆ ಬರುತ್ತೆ. ಗೈಸ್ ಇಲ್ಲೇ ಟ್ರಾವೆಲ್ ಮಾಡಿ ಸುಮಾರು ಒಂದು 8 ಗಂಟೆ ಆಯಿತು. ಊಟ ಕಳಿಸಿದ್ದೀವಿ ಮೈಸೂರು ಹತ್ರ. ಮೈಸೂರು ಬಂದಿದ್ದೀವಿ. ಮೈಸೂರು ಊಟ ಕಳಿಸಿದ್ವಿ. ಊಟ ಮಾಡ್ಕೊಂಡು ಇಷ್ಟು ಬೆಂಗಳೂರು ಕಡೆ ಹೋಗೋದು. ನೋಡ್ಬೇಕು ಮತ್ತೆ ಏನು ಮಾಡಬೇಕು. ಅವ್ರು ಚಾಕಣ ಏನೋ ಸಿಗುತ್ತಲ್ಲ ಅದೇನು ತಿನ್ನುವ ಅಂತ ಹೇಳಿದ್ದಾರೆ. ನೋಡ್ಬೇಕು ಒಂದೇ ಸಿಕ್ಕರೆ ತಿನ್ಕೊಂಡು ಹೋಗ್ಬೇಕು. ನಮ್ದೆಲ್ಲ ನಾನ್ ವೆಜ್. ಶಶಾಂಕ ಒಂದೇ ವೆಜ್. ಅದು ಸ್ವಲ್ಪ ಎಲ್ಲೋದ್ರು ಅದೇ ಪ್ರಾಬ್ಲಮ್. ವೆಜ್ ಸಿಗಲ್ಲ. ನಾವು ನಾನ್ ವೆಜ್ ಹೋಟೆಲಿಗೆ ಬಂದಿದ್ದೀವಿ, ಒಂದು ವೆಜ್. ಅದೇ ಪ್ರಾಬ್ಲಮ್. ಅಲ್ಲಿ ನಾನ್ ವೆಜ್ ಹೋಟೆಲಿಗೆ ಬಂದು ವೆಜ್ ಇಲ್ಲ. ಏನು ಮಾಡೋದು ಅವರಿಗೆ? ಶಶಕ್ಕೆ ಟೈಮೇ ಸರಿಲ್ಲ ಪಾಪ. ಒಂದು ವೆಜ್ ಹೋಟೆಲ್ ಇಲ್ಲ. ಎಂತ ಮಾಡ್ತೀಯಾ? ಏನು ತಿಂತಲ್ಲಿ? ಏನಿಲ್ಲ. ಗಾಯ್ಸ್ ಸಣ್ಣ ಡಾಬಾದಲ್ಲಿ ಮಸ್ತ್ ಊಟ ಹಾಕಿದ್ವಿ. ಮಸ್ತ್ ಊಟ. ಜಾಸ್ತಿ ಅಂತ ತೊಗೊಳಿಲ್ಲ. ಕುಷ್ಟ ಮತ್ತು ಲೆಗ್ ಪೀಸ್ ತೊಗೊಂಡಿದ್ವಿ. ಭರ್ಜರಿ ಊಟ ಆಯ್ತು ಮಾತ್ರ. ಅಲ್ಲಿ ಊಟಿಯಲ್ಲಿ ಮಾಡಿದ ಊಟ ಅಂತೂ ವರ್ಸ್ಟ್. ಇಲ್ಲಿ 610 ರೂಪಾಯಿದಲ್ಲಿ ಬಿಲ್ ಮುಗೀತು. ಅಲ್ಲಿ 1,500 ರೂಪಾಯಿ. ವರ್ಸ್ಟ್ ಅಂದ್ರೆ ವರ್ಸ್ಟ್ ಅಪ್ಪ ಅಲ್ಲಿ. ಅಯ್ಯೋ ಏನು ಮಾಡ್ತೀನಿ. ನಮ್ಮೂರು ನಮಗೆ ಸರಿ ಅಂತಾರಲ್ಲ ಅದೇ ಹಂಗೆ. ಪಾಪ ನಮ್ಮ ಶಶಿಗೆ ಒಂದು ಊಟ ಮಾಡಿಸ್ಕೊಂಡು ಅಷ್ಟು ನಾವೆಲ್ಲ ಅಂತ ನೋಡ್ಬೇಕು. ಬೆಂಗಳೂರು ಹೋಗೋದೇ ಕಾಣ್ತೀವಿ. ಸ್ಟಾಪ್ ಇಲ್ಲ ಅಂತ ನೋಡೋಣ. ನಾವು ಕಾರಲ್ಲಿ ಕೂತ್ಕೊಂಡೆ ಮ್ಯಾಚ್ ನೋಡ್ತಿದ್ವಿ. ನೆಕ್ಸ್ಟ್ ಲೆವೆಲ್ ಹೊಡಿತಾರೆ. ಟೀಮ್ ಡೇವಿಡ್ ಮಾತ್ರ ನೆಕ್ಸ್ಟ್ ಡೇವಿಡ್ ಬ್ಯಾಕ್ ಫುಟ್ ಅಲ್ಲಿ ಹೊಡಿತಾರೆ. ವೇಟ್ ಟ್ರಾನ್ಸ್ಫರ್ ಅಷ್ಟೇ ಮಾಡೋದು, ಅವ್ರು ಜಾಸ್ತಿ ಮಾಡೋದಿಲ್ಲ. ಹೊಡೆದ್ರು ಆಚೆ ಮಿಡ್ಲ್
ಫೋರ್ ಕರೆಕ್ಟ್ 2 ತಕ್ಕ ಮುಗಿಸಿದ್ರು ಕರೆಕ್ಟ್ 2 ವಯಸ್ಸಿಗೆ ನಾವಿಲ್ಲಿ ಸ್ವಲ್ಪ ಒಂದು 4 ಸ್ಟಾಪ್ ಹಿಂದೆ ಹೇಳ್ಕೊಂಡ್ವಿ, ಯಾಕಂದ್ರೆ ಒಂದು ಮೆಟ್ರೋ ಅಂತ ಒಂದು ಕಾರ್ ರಿಟರ್ನ್ ಮಾಡೋದಿತ್ತು. ಅದಕ್ಕೆ ನಾವು ಮೆಟ್ರೋ ತರಿಸಿ ಮ್ಯಾಚ್ ಇತ್ತಲ್ಲ, ಮತ್ತೆ ಮೆಟ್ರೋ 1 ಗಂಟೆ ತನಕ ಇರುತ್ತೆ. ಈಗ ಮೆಟ್ರೋದಲ್ಲಿ ಹೋಗ್ತೀವಿ, ಮೆಟ್ರೋದಲ್ಲಿ ಹೋಗಿ ರೂಮಲ್ಲಿ ಸಿಗ್ತೇವೆ ಮತ್ತೆ ಮನೆ. ಅದೇ ನಾ ಮೆಟ್ರೋದಿಂದ ಎಲ್ಲ ಈಗ ಆಲ್ಮೋಸ್ಟ್ ನಮ್ಮ ಪಿ ಜಿ ಹತ್ರ ಬಂದೆ. ಟ್ರಿಪ್ ಮಾತ್ರ ಮಸ್ತ್ ಇತ್ತು, ಮತ್ತು ಫುಲ್ ಅಡ್ವೆಂಚರ್ ಒಂಥರ ಸ್ವಲ್ಪ ಎಲ್ಲ ಒಂಥರ ಮಜಾ ಇತ್ತು. ಟ್ರಿಪ್ ಅಂದ್ರೆ ಹೋಗಿ ಮಜಾ ಇತ್ತು. ಫಸ್ಟ್ ಔಟ್ ಆಫ್ ಸ್ಟೇಟ್ ಟ್ರಿಪ್ ಅಲ್ಲ, ಮಜಾ ಇತ್ತು. ಇನ್ನು ಸುಮಾರು ಮಜಾ ಆಯ್ತು. ಅದೇ ಟಯರ್ಡ್ ಮಾತ್ರ ಹೆವಿ ಆಯ್ತು ಬರ್ಬೇಕಾದ್ರೆ. ಅವರು ಪ್ರಶಾಂತ್ ಮತ್ತೆ ಕಾರ್ ಕೊಡ್ಲಿಕ್ಕೆ ಹೋಗಿ ನಾವು ಹೆಂಗೆ ಮೆಟ್ರೋ ತಲಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಯಾವುದೇ ಥರ ಬ್ಲಾಗ್ ಬರೋದನ್ನ ನೋಡ್ತೀರಿ, ಸ್ಪೀಕ್ ಮಾಡ್ತೀವಿ. ಬೈ ಗೈಸ್.